ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಅಗ್ನಿವೀರ್ JD ಸಂಬಂಧಪಟ್ಟಂತೆ ಭಾಳಷ್ಟು ಜನ ಪರೀಕ್ಷೆಗಳಿಗೆ ಹೋಗಿದ್ದೀರಿ. ಸೊ ಇವತ್ತಿನ 1ನೇ ಶಿಫ್ಟು 2ನೇ ಶಿಫ್ಟು ಟೋಟಲಿ 3 ಶಿಫ್ಟ್ಗಳಾಗ್ಯಾವ. ಓಕೆ, ಟೋಟಲಿ 3 ಶಿಫ್ಟ್ಗಳಲ್ಲಿ ಯಾವ ಥರ ಕ್ವಶನ್ಗಳು ಬಂದಿದ್ದು ಅಂತೇಳಿ ಭಾಳಷ್ಟು ಜನ ಕೇಳ್ತಾಯಿದ್ರು. ಅದೇ ರೀತಿ ಸರ್ ಆಫೀಸಿಯಲ್ ಮಾಡೆಲ್ ಟೆಸ್ಟ್ ಭಾಳಷ್ಟು ಯೂಸ್ಫುಲ್ ಆಗಿದ್ದಾವ ಅಂತೇಳಿ ಭಾಳಷ್ಟು ಜನ ಕಾಲ್ ಮಾಡಿ ಹೇಳಿದಿರಿ. ಯಾಕಂತಂದ್ರೆ GK ಸೈನ್ಸು ಯಾವ ಥರ ಕ್ವಶನ್ಸ್ಗಳು ನಿಮ್ಮ ಆಫೀಸಿಯಲಿ ಮಾಡೆಲ್ ಟೆಸ್ಟ್ಗಳಲ್ಲಿ ಇದಾವಲ್ಲ ಅದೇ ಥರ ಪ್ರಶ್ನೆಗಳನ್ನು ನಿಮಗೆ ಏನು ಮಾಡಿದ್ದಾರೆ ಅಂತಂದ್ರೆ ಈಗ ನಡೆಯುವಂಥ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸೊ ಅದಕ್ಕಾಗಿ ಯಾವ ಥರ ಕ್ವಶನ್ಸ್ ಬಂದಿದ್ದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, 3 ಶಿಫ್ಟ್ಗಳಲ್ಲಿ ವಿದಿನ್ 10 to 15 ಮಿನಿಟ್ಸ್ಗಳ ಎಲ್ಲ ಕ್ವಶನ್ಗಳನ್ನು ನೋಡ್ತಾ ಹೋಗಿ. ಅದೇ ರೀತಿ ಈಗಾಗಲೇ 36 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೂಡ ನಾನು ನಿಮ್ಮದು 12, 13 ತಾರೀಕು ತನಕ ಎಕ್ಸಾಮ್ಸ್ ಅದಾವಲ್ಲ, ಅಲ್ಲಿವರೆಗೂ ಇನ್ನೂ ಒಂದು 10 ಟೆಸ್ಟ್ಗಳದಾವ. ಅವುಗಳನ್ನು ಮುಗಿಸಿ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಡನ್. ಅದಕ್ಕೆ ಮೊದಲಿಂದ ಹೇಳ್ತಾ ಇದ್ದೀನಿ, ಆಫೀಸಿಯಲ್ ಟೆಸ್ಟನ್ನು ಸೊಲ್ಯೂಷನ್ ನೋಡ್ತಾ ಹೋಗ್ರಿ ಅಂತ. ಡನ್. ಓಕೆ, ಫಸ್ಟ್ ನೋಡಿರಿ ಯಾವ ಥರ ಕ್ವಶನ್ಸ್ಗಳು ಬಂದಿದ್ದು ಅಂತಾರೆ. ತಿದ್ದುಪಡಿಗಳ ಮೇಲೆ ಬಂದಿದ್ದು. ಓಕೆ, 74ನೇ ತಿದ್ದುಪಡಿ ಯಾವುದು ಅಂಥೇಳಿ. ಓಕೆ, ತಿದ್ದುಪಡಿ ಎಲ್ಲ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಓಕೆ, ಅದೇ ರೀತಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಮಹಿಳಾ ರಾಷ್ಟ್ರಪತಿಗಳು ಯಾರಾಗಿದ್ದರು? ಪ್ರತಿಭಾದೇವಿ ಪಾಟೀಲ್ ಅವರಾಗಿದ್ದರು. ಹೌದಾ? ನೆಕ್ಸ್ಟು ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು. ಓಕೆ, ಮುಖ್ಯ ನ್ಯಾಯಮೂರ್ತಿಗಳು ಅಂಥೇಳಿ ಕೇಳಿದರು. ಅದೇ ರೀತಿ ಈಗಾಗಲೇ ಹೇಳಿದ್ದೆ ನಾನು ಏನಪ್ಪ ಅಂಥೇಳಿ, ಸೇನಾ ದಿವಸ ಅಂಥೇಳಿ ಹೇಳಿದ್ನಲ್ಲ, ಆಫೀಸಿಯಲ್ ಮಾಡೆಲ್ ಟೆಸ್ಟಲ್ಲಿ ಕೂಡ ಬಂದವ. ಸೇನಾ ದಿವಸ ನೆನಪಿಡ್ರಿ ಅಂಥೇಳಿ. ಸೇನಾ ದಿವಸ ಯಾವುದು, ಆಮೇಲೆ ನೇವಿ ದಿನ ಯಾವುದು, ಆಮೇಲೆ ಏರ್ಫೋರ್ಸ್ ದಿನ ಯಾವುದು. ಓಕೆ, ಈ 3 ದಿವಸಗಳಲ್ಲಿ ಒಂದಂತೂ ಕೇಳಕತ್ತಾರೆ. ಇದು ಯಾವಾಗಪ್ಪ ಅಂತಂದ್ರೆ 15 ಜನವರಿ, ಆಮೇಲೆ ನೇವಿದು 4 ಡಿಸೆಂಬರ್, ಅದೇ ರೀತಿ ಏರ್ಫೋರ್ಸ್ದು 8 ಅಕ್ಟೋಬರ್. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಇವುಗಳು. ಒಂದಕ್ಕೊಂದು ಶಿಫ್ಟ್ ಕೇಳ್ತಾರೆ ಯಾವುದಾದ್ರೂ ಒಂದು. ಓಕೆ, ಡನ್. ಮತ್ತು ಇದಾದ ತಕ್ಷಣ ಮತ್ತು ಹೆಂಗೆ ಕ್ವಶನ್ ಬಂದವ ಅಂತಂದ್ರೆ, ಇತ್ತೀಚೆಗೆ ನಡೆದಂತಹ ಒಂದು ಚೇಂಜಸ್ ಆಗ್ಯಾರಲ್ಲ, ಮುಖ್ಯಮಂತ್ರಿಗಳಾಗಲಿ ರಾಜ್ಯಪಾಲರಾಗಲಿ ಅವರ ಬಗ್ಗೆ ಕೇಳಿದ್ದಾರೆ. ಅದೇ ರೀತಿ ಇನ್ನು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂದ್ರೆ ಭಾಳಷ್ಟು ಜನ 19 ಕ್ವಶನ್ಸ್ಗಳನ್ನು ಟಚ್ ಮಾಡಿದ್ದಾರೆ. ಅದು ಖುಷಿ ಅದ. ಓಕೆ, ಡನ್. ನೋಡಿರಿ ಏನಪ್ಪ ಅಂತಂದ್ರೆ, ಸರಳ ಬಡ್ಡಿ ಮೇಲೆ ಯಾವ ಥರ ಕ್ವಶನ್ ಬಂದವ ಅಂತಂದ್ರೆ, 1080 ರೂಪಾಯಿ ಅಸಲು, ಅದೇ ರೀತಿ R=10% ಅದ, ಅದೇ ರೀತಿ 1 ವರ್ಷ ಟೈಮ್ ಅದ. ಹಾಗಾಗಿ ಸರಳ ಬಡ್ಡಿ ಎಷ್ಟು ಆಗುತ್ತೆ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು, PTR / 100 ಮಾಡಿದರೆ ನಮ್ಮದು ಆನ್ಸರ್ ಬಂದೇ ಬರುತ್ತೆ. ಎಷ್ಟು ಬರುತ್ತೆ? ಈ 0 ಈ 0 ಇದು 0 ಇದು 0 ಹೋದ್ರೆ 108 ರೂಪಾಯಿಗಳು ನಿಮ್ಮದು ಏನು ಬರುತ್ತೆ, ಸರಳ ಬಡ್ಡಿ ಬರುತ್ತೆ. ಓಕೆ, ಡನ್. ಮತ್ತು ಸರಳ ಬಡ್ಡಿ ಮೇಲೆ ಮತ್ತು ಯಾವ ಥರ ಕ್ವಶನ್ ಬಂದಿತ್ತು ಅಂತಂದ್ರೆ ಟಾಪಿಕ್ ವೈಸ್ ಕಂಪ್ಲೀಟ್ ನೋಡ್ತಾ ಹೋಗೋಣ. ಓಕೆ, ಡನ್. ಮತ್ತು ಯಾವ ಥರ ಕ್ವಶನ್ ಬಂದಿತ್ತಂದ್ರೆ, ಮತ್ತೊಂದು ಶಿಫ್ಟ್ ಒಳಗೆ ಸಿಂಪಲ್ ಇಂಟ್ರೆಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ 25,000 ಆಗಿತ್ತು. ಅಸಲು 1,000 ಆಗಿತ್ತು. ಓಕೆ, ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ಅಂತಂದ್ರೆ 5% ಅದ. ಇಲ್ಲಿ ನಮಗೆ ಅವ್ರು ಕೇಳಿದ್ದು ಏನಪ್ಪ ಅಂತಂದ್ರೆ ಟೈಮ್ ಕೇಳ್ಯಾರ. ಓಕೆ, ಟೈಮ್ ಕೇಳ್ಯಾರ. ಟೈಮ್ ಈಕ್ವಲ್ ಟು ಏನದ, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ P ಇಂಟು R. ಇದನ್ನು ಫಾರ್ಮುಲಾ ಹಾಕಿ ನೀವು ಸೊಲ್ಯೂಷನನ್ನು ಬಿಡಿಸ್ಬೇಕು. ಓಕೆ, ಡನ್. ಇದಾದಮೇಲೆ ಸರ್ ಲಸ ಮಸ ಮೇಲೆ ಯಾವ ಥರ ಕ್ವಶನ್ ಬಂದವ ಅಂತಂದ್ರೆ, ಲಸ ನೋಡ್ರಿ ಫಸ್ಟಿಗೆ 30, 65 ಮತ್ತು 35 ಮತ್ತು 60ರ ಲಸ ಎಷ್ಟು ಅಂತೇಳಿ ಕೇಳ್ಯಾರ. ಇದು ಲಸ ಎಷ್ಟು ಬರ್ತದಪ್ಪ ಅಂದ್ರೆ 420 ಬರ್ತದೆ. ಓಕೆ, ಮತ್ತು ಯಾವ ಥರ ಕ್ವಶನ್ ಬಂದದ ಲಸ ಮೇಲೆ ಅಂತಂದ್ರೆ, ಯಾವ ಥರ ಕ್ವಶನ್ ಅಂತಾರೆ ಹುಡುಗರು ಭಾಳಷ್ಟು ಜನ ಕಳಿಸಿದ್ದಾರೆ. ಅದರಲ್ಲಿ
ಎಸ್ 2, 5, 7, 9ರ ಮ ಸ ಅ ಕೇಳಿದ್ದಾರೆ ಅಂತಂದ್ರೆ ಇವು ಎಲ್ಲ ಒಂದೇ ಮಗ್ಗಿಯೊಳಗಿಲ್ಲ ಅಂದ್ರೆ ಇವುಗಳ ಮಸ ಎಷ್ಟಾಗುತ್ತೆ, ಒಂದಾಗುತ್ತೆ. ನೆಕ್ಸ್ಟ್ ಮತ್ತೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ನಿಮಗೆ ನೋಡಿರಿ, ಮತ್ತು ಯಾವ ಥರ ಕ್ವಶನ್ ಕೇಳಿದ್ರೆ ಇಲ್ಲಿ ಮಸ ಆರದ ಲಸ 180 ಒಂದು ಸಂಖ್ಯೆ 36 ಇನ್ನೊಂದು ಸಂಖ್ಯೆ ಯಾವುದು ಅಂತಂದಾಗ ಇಲ್ಲಿ ನಾವು ಏನು ಮಾಡ್ತೀವಿ, ಎ ಇಂಟು ಬಿ ಈಕ್ವಲ್ ಟು LCM ಇಂಟು HCF ಫಾರ್ಮುಲಾ ಒಳಗೆ ಹಾಕ್ತೀವಲ್ಲ, ಈ ಫಾರ್ಮುಲಾ ಒಳಗೆ ಹಾಕಿದರೆ ನಮಗೆ ಫೈನಲ್ ಆಗಿ ಏನು ಸಿಗ್ತದೆ ಅಂತಂದ್ರೆ ನೋಡಿರಿ, ನಮಗೆ ಒಂದು ಸಂಖ್ಯೆ ಎರಡನೇ ಸಂಖ್ಯೆ ಬೇಕಾಗೈತಿ, ಬಿ ಗೊತ್ತಿಲ್ಲ, ಲಸ ಮಸ ಎರಡೂ ಗೊತ್ತದವ, ಅದ್ರ ಜೊತೆಗೆ ಒಂದು ಸಂಖ್ಯೆಯನ್ನು ಈ ಕಡೆ ತೊಗೊಂಡ್ರೆ ಇದು ಈ ಕಡೆ ಬರುತ್ತೆ. ಈ 0 ಈ 0 3 1 3 2 18 ಅಲ್ಲೇ ಎಷ್ಟು 36, ಇನ್ನೊಂದು ಸಂಖ್ಯೆ ಯಾವುದು 36. ಸೊ ಈ ಥರ ಕ್ವಶನನ್ನು ನಿಮಗೆ ಕೇಳಿರುವಂಥದ್ದು. ಇನ್ನಪ್ಪ ಮತ್ತು ಯಾವ ಥರ ಕ್ವಶನ್ ಬಂದವ ಅಂತಂದ್ರೆ ಸಿಂಪ್ಲಿಫಿಕೇಷನು ಪರ್ಸಂಟೇಜ್ ಮೇಲೆ ಯಾವ ಥರ ಕ್ವಶನ್ ಬಂದವ ಅಂತಂದ್ರೆ ನೋಡಿರಿ, 5% ನೀವು ಭಿನ್ನರಾಶಿ ಒಳಗೆ ಬರೀರಿ ಅಂತಂದಾಗ ನಿಮಗೇನಾಗುತ್ತೆ 5/100 ಬರೀತೀರಿ. ಇದನ್ನು ಪಾಯಿಂಟ್ ಒಳಗೆ ಬರೀ ಅಂತ ಏನು ಮಾಡ್ತೀರಿ 0.05 ಬರೀತೀರಿ. ಇದು ಬರಿಬೋದು, ಇದು ಬರಿಬೋದು, ಅವ್ರು ಯಾವ್ದು ಕೇಳ್ತಾರೋ ಅದನ್ನು. ನೆಕ್ಸ್ಟು 12/6 ಇದನ್ನು ಪ್ರತಿಶತದಲ್ಲಿ ಬರೀರಿ ಅಂತಂದ್ರೆ ಪ್ರತಿಶತದಲ್ಲಿ ಅಂದರೆ ಪರ್ಸೆಂಟೇಜ್ ಒಳಗೆ, ಅವಾಗ ನೀವು 12/6 ಇಂಟು 100 ಮಾಡ್ತೀರಿ. ಹೌದಾ, 6 1 6 2 ಅಂತಂದ್ರೆ ಎಷ್ಟು 200% ಅಂತೇಳಿ ಬರಿಬೋದು. ಇನ್ನು ಮತ್ತೇನಪ್ಪ ಅಂತಂದ್ರೆ √64/125 ಅಂತೇಳಿ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಏನು ಕೇಳ್ಯಾರಪ್ಪ ಅಂತಂದ್ರೆ 5 ಅಂತ 125 ಅಲ್ಲ, ಒಂದೇ ನಿಮಿಷ, ಇಲ್ಲಿ 6 ಅಂದ್ರೆ 36 ಅಂದ್ರೆ 8 ಕ್ಯೂಬ್. ಹೌದಾ, ಒಂದೇ ನಿಮಿಷ, ಅವರು ಕ್ವಶನನ್ನು ಕಳಿಸಿದ್ದು ಕ್ಯೂಬ್ ಕೇಳಿ 125 ಇದು ಕ್ಯೂಬ್ ಅಂಥೇಳಿ ಇಲ್ಲಿ ಅದ. ಓಕೆ, ಈಗ ನೋಡಿರಿ 64 ಹೊರಗೆ ತೆಗೆದ್ರೆ ಎಷ್ಟು ಕ್ಯೂಬು, 4 125 ಅಂದ್ರೆ ಎಷ್ಟೊಂದು 5 25 25 125 ಅಂದರೆ 4/5 ಅಂತೇಳಿ. ಸೊ ಈ ಥರ ಕ್ವಶನ್ಗಳನ್ನು ಕೇಳಿರುವಂಥದ್ದು. ಮತ್ತು ಯಾವ ಥರ ಕ್ವಶನ್ ಅದಾವಪ್ಪ ಅಂತಂದ್ರೆ ಮತ್ತು ಪರ್ಸಂಟೇಜ್ ಮೇಲೆ ಯಾವ ಥರ ಕ್ವಶನ್ ಅದಾವಪ್ಪ ನೋಡಿ. ಓಕೆ ನೋಡಿ, ಸಿಂಪ್ಲಿಫಿಕೇಷನ್ ಮೇಲೆ ಯಾವ ಥರ ಕ್ವಶನ್ಗಳು ಐತೆ ಅಂತಂದ್ರೆ ಒಂದು ಕ್ವಶನ್ ಹೇಳಿದ್ದಾರೆ, ಏನಪ್ಪ ಅಂದರೆ 0.5 + 1/2 ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 0.5 ಇದು 0.5 ಎರಡು ಸೇಮ್ ಆಗುತ್ತೆ, ಎರಡು ಕೂಡಿಸಿದ್ರೆ ನಮಗೆ ಎಷ್ಟಾಗುತ್ತೆ 1 ಬರುತ್ತೆ. ಸೊ ಈ ಥರ ನಮಗೆ ಸಿಂಪಲ್ ಕ್ವಶನ್ ಅನ್ನಿಸ್ತವ, ಆದ್ರೆ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊತೀರ ಅಷ್ಟೇ. ಓಕೆ, ನೆಕ್ಸ್ಟ್ ಮತ್ತೆ ಯಾವ ಥರ ಕ್ವಶನ್ ಅದಾವ ಅಂತಂದ್ರೆ ನೋಡಿರಿ, ಆಯತದ ಉದ್ದ ಎಷ್ಟು ಕೊಟ್ಟಾರಪ್ಪ ಅಂತಂದ್ರೆ 40 ಕೊಟ್ಟಾರ. ಅದೇ ರೀತಿ ಅಗಲ ಎಷ್ಟು ಕೊಟ್ಟಾರ ಅಂತಂದ್ರೆ 25 ಸೆಂಟಿಮೀಟ್ರ್ ಕೊಟ್ಟಾರ. ಅವ್ರು ಕೇಳಿದ್ದು ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಸುತ್ತಳತೆ ಈಕ್ವಲ್ ಟು ಅಂದರೆ ಕೆಲವೊಂದು ಕ್ವಶನ್ನು ಹುಡುಗರು ಉಲ್ಟಾ ಪಲ್ಟಾ ಹೇಳಿರ್ತಾರೆ, ಡೋಂಟ್ ವರಿ, ಇದ್ರ ಬಗ್ಗೆ ಕೇಳ್ಯಾರ ಅಂತಂದ್ರೆ ಸಾಕು. ಸುತ್ತಳತೆ ಅಂತಂದ್ರೆ ಏನು ರೀ, 2 × L + V ಅಂತೀವಿ. ಓಕೆ, ಇಲ್ಲಿ 2 = L ಅಂದರೆ 40, 50, 60 ಅಂದರೆ 65 ಆಯಿತು. 65 ಅಂತಂದ್ರೆ 120 130 ಸೆಂಟಿಮೀಟರ್ ಅದರ ಸುತ್ತಳತೆ. ಸೊ ನಿಮಗೆ ಈಗಾಗಲೇ ಹೇಳಿದ್ದೀನಿ, ಫಾರ್ಮುಲಾ ಭಾಳಷ್ಟು ಇಂಪಾರ್ಟೆಂಟು, ನೆನಪಿಡಲೇಬೇಕಾಗಿತ್ತು. ಓಕೆ, ಡನ್. ನೆಕ್ಸ್ಟ್ ಮತ್ತು ಈ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ ಬಂದದಂತಂದ್ರೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟು 45 ಸೆಂಟಿಮೀಟರ್ 45 ಅಂತೇಳಿ ಕೊಟ್ಟಾರ. ಅದೇ ರೀತಿ ಅದರ ಪಾದವನ್ನು ಕೊಟ್ಟಾರ, ಬೇಸನ್ನು ಕೊಟ್ಟಾರ, ಎಷ್ಟು 15 ಕೊಟ್ಟಾರ. ಹಾಗಾದ್ರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ, ಹೈಟ್ ಕೇಳ್ಯಾರ. ಹೈಟ್ ಕೇಳಿದಾಗ ಏನಾಗುತ್ತೆ, ಅದರದ್ದು 1/2 × B × 1/2 × B × H ಫಾರ್ಮುಲಾ ಅದ. ಇಲ್ಲಿ ಕೊಟ್ಟಂಥದ್ದು ಏನದ ರೀ, ವಿಸ್ತೀರ್ಣ 45 ಕೊಟ್ಟಾರ ಆಲ್ರೆಡಿ. 1/2 = 45 ಇಂಟು ಬೇಸ್ 15 ಕೊಟ್ಟಾರ ಇಂಟು H ಕೊಟ್ಟಿಲ್ಲ. Hನ್ನು ಇಲ್ಲೇ ಇಟ್ಕೊಂಡು ಉಳ್ಕಿದ್ದೆಲ್ಲ ಆ ಕಡೆ ಶಿಫ್ಟ್ ಮಾಡಿದ್ರೆ ಇದು 2 ಮೇಲ್ಗಡೆ ಹೋಗುತ್ತೆ, 15 ಕೆಳಗಡೆ ಬಂದು 15 1 15 3 45 3 2 ಎಷ್ಟು 6 ಸೆಂಟಿಮೀಟರ್ ಅದರ ಎತ್ತರ. ಸೊ ಇಲ್ಲಿ ತ್ರಿಭುಜದ ಬಗ್ಗೆ ಒಂದು ಕೇಳಿರುವಂಥದ್ದು. ಓಕೆ, ಏರಿಯಾ ವಿಸ್ತೀರ್ಣ ಈಕ್ವಲ್ ಟು ಡನ್.
ಓಕೆ, ಮತ್ತು ಈ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ ಅದ ಅಂತಂದ್ರೆ ಇನ್ನೊಂದು ಕ್ವಶನನ್ನು ಹೇಳಿದ್ದಾರೆ ನೋಡಿರಿ. ಆಯತದ ವಿಸ್ತೀರ್ಣವು ಎಷ್ಟದ ಅಂತಂದ್ರೆ 50 ಅದ, ಅದರ ಉದ್ದ ಎಷ್ಟದ 15 ಅದ. ಹಂಗಾದ್ರೆ ಇದ್ರದ್ದು ಬ್ರೆಡ್ತ್ ಅಗಲ ಎಷ್ಟು ಅಂತೇಳಿ ಕೇಳಿದ್ದು. ಇದು ಕೂಡ ನಿಮ್ಗೆ ವಿಸ್ತೀರ್ಣ = ಏನದ ಅಂತಂದ್ರೆ ಏರಿಯಾ = L × B ಅಂತೇಳಿ ಮಾಡ್ತೀವಿ. ಓಕೆ, ಈ ಫಾರ್ಮುಲಾ ಒಳಗೆ ಹಾಕಿ ಮಾಡುವಂಥದ್ದು. ಓಕೆ, ಡನ್. ಮತ್ತಪ್ಪ ಇದ್ರೊಳಗೆ ಮತ್ತು ಯಾವ ಥರ ಸರಾಸರಿ ಮೇಲೆ ಕ್ವಶನ್ಗಳು ಯಾವ ಥರ ಬಂದಾವ ಅಂತಂದ್ರೆ, ಸರಾಸರಿ ಮೇಲೆ ಕ್ವಶನನ್ನು ನೋಡಿರಿ. 60 ಮತ್ತು 90ರ ಸರಾಸರಿ ಎಷ್ಟು ಅಂದಾಗ ಇವೆರಡನ್ನ ಕೂಡಿಸ್ತೀರಿ 150 ಆಗುತ್ತೆ. 2 ಅದಾವ ಅಂದರೆ /2 ಮಾಡ್ತೀವಿ, ಅದರ ಅರ್ಧ ಅಂದರೆ 75 ಇಸ್ ದಿ ಫೈನಲ್ ಆನ್ಸರ್. ಇನ್ನು ಮತ್ತೆ ಏನಪ್ಪ ಅಂತಂದ್ರೆ ಅನುಪಾತದ ಮೇಲೆ ನೋಡಿರಿ, 4 ಮತ್ತು 5ರ ನೋಡಿರಿ, 4 ಮತ್ತು 5ರ ಸಮಾನ ಅನುಪಾತ ಯಾವುದು ಅಂದರೆ ಈಕ್ವಲ್ ಇದ್ದದ್ದು ಅನುಪಾತ ಯಾವುದು ಅಂತಂದ್ರೆ ಅಲ್ಲಿ ಕೊಟ್ಟಂತಹ ಆಪ್ಷನ್ಗಳು ಯಾವ ರೀತಿ ಅದಾವ ಅಂದ್ರೆ, ಒಂದು 8:10 ಅದ, ಇನ್ನೊಂದು 10:8 ಅದ, ಆಮೇಲೆ 20:24 ಅದ. ಓಕೆ, ಡನ್. ಈಗಿದ್ದಾಗ ನೋಡಿರಿ, ನಾವು ಫಸ್ಟಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋದರೆ ಎಷ್ಟು ಬಂತು? 2 4 2 5 ಇದು 2 5 ಈ 2 4 ಇದು 2 ಇಲ್ಲ 4 4 5 20 4 24. ಇಲ್ಲಿ ನೋಡಿರಿ, ಇದಕ್ಕೆ ಈಕ್ವಲ್ ಆಗಿರುವಂಥದ್ದು ಯಾವುದು? 8:10. ಸೊ ಈ ರೀತಿ ಅನುಪಾತದ ಮೇಲೆ ಬಂದಂತಹ ಪ್ರಶ್ನೆಗಳು. ಮತ್ತು ಅನುಪಾತದ ಮೇಲೆ ಮತ್ತೆ ಕ್ವಶನ್ಗಳನ್ನು ಕಳಿಸಿಲ್ಲ. ಓಕೆ, ಎಸ್, ಇನ್ನೊಂದು ಸಮಾನುಪಾತದ ಮೇಲೆ ಕ್ವಶನ್ ಬಂದದ ನೋಡಿರಿ. ಓಕೆ, ಮತ್ತು ನೋಡಿ ಸಮಾನುಪಾತ ಒಳಗೆ ಕ್ವಶನ್ ಬಂದದ್ದು ಏನು ಕೇಳ್ಯಾರಪ್ಪ ಅಂತಂದ್ರೆ 1 ಅನುಪಾತ ನೋಡ್ರಿ ಏನು ಕೇಳ್ಯಾರ. ಓಕೆ, ಏನದ ರೀ 1 ಅನುಪಾತ ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಟೋಟಲಿ ಎಲ್ಲ ಟಾಪಿಕನ್ನು ಸಪ್ರೇಟಾಗಿ ನೋಡ್ತಾ ಹೋಗೋಣ. ಅದಕ್ಕೆ ಸಪ್ರೇಟಾಗಿ ಒಂದೊಂದು ಕ್ವಶನ್ಗಳನ್ನು 2 ಕ್ವಶನ್ಗಳು. ಓಕೆ, ಈಗ ನೋಡಿರಿ ಕ್ವಶನನ್ನು ಯಾವುದಪ್ಪ ಅಂತಂದ್ರೆ ಸಮಾನುಪಾತದ ಮೇಲೆ 1:2 ಸಮಾನುಪಾತ x ಅನುಪಾತ 3.5 ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿ ಅಂದರೆ ಈ ಸಂಖ್ಯೆಗೆ ಸಂಬಂಧ, ಈ ಸಂಖ್ಯೆಗೆ ಸಂಬಂಧ ಇರುತ್ತೆ. ಆದ ಕಾರಣ ನಮಗೆ x = ಏನಾಗುತ್ತೆ ರೀ 3.5 / 2 ಅಂತಂದ್ರೆ ನಾವು ಇದನ್ನು ಪಾಯಿಂಟಿಂದ ಹೊರಗಡೆ ತೆಗೆದ್ರೆ 35 ಆಯಿತು. ಇದು /2 × 10 ಆಯಿತು. ಅಂದಾಗ ಎಷ್ಟಾಗತ್ತಪ್ಪ ಅಂತಂದ್ರೆ ಇದು 5 ಹೊಡಿ, 5 2 10 5 7 35 ಅಂದ್ರೆ ನಮಗೆ ಬರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಟೋಟಲಿ ಎಷ್ಟಾಯ್ತು? 7/4 ಆಯಿತು. ಹೌದಾ? 7/4. ಈ 7/4 ನಾವು ಯಾವ ರೀತಿ ಬರೀತಾರೆ ಅಂತಂದ್ರೆ 1:3/4 ಅಂತೇಳಿ ಬರೀತಾರೆ. ನಿಮ್ಗೆ ಆಗಾಗಲೇ ಹೇಳ್ತಾ ಇರ್ತೀವಿ, ಪೂರ್ಣಾಂಕದಲ್ಲಿ ಬರೀತಾರೆ. ಸೊ ಈ ರೀತಿ ಸಮಾನುಪಾತದ ಮೇಲೆ ಬಂದಂತಹ ಪ್ರಶ್ನೆಗಳು. ಮತ್ತು ಸಿಂಪ್ಲಿಫಿಕೇಷನ್ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ನೋಡಿರಿ. 1.25 + 1/4 - 0.4 ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಎಷ್ಟು ಬರುತ್ತೆ ಅಂತೇಳಿ. ಇದನ್ನು ಎಲ್ಲವೂ ನಾನು ಭಿನ್ನರಾಶಿ ಒಳಗೆ ಮಾಡ್ಬೋದು, ಇಲ್ಲ ಪಾಯಿಂಟ್ ಒಳಗೆ ಮಾಡ್ಬೋದು. ನಾನು ಭಿನ್ನರಾಶಿ ಒಳಗೆ ಮಾಡಿದರೆ ಇದು 5/4 ಆಗುತ್ತೆ, 1/4 ಆಗುತ್ತೆ, ಇದು 2/5 ಆಗುತ್ತೆ. ಇವೆರಡು ಸೇಮ್ ಅದಾವ ಛೇದಗಳು. ಕೂಡಿಸಿನ ಎಷ್ಟಾಯಿತು? 5 1 6 / 4 - 2/5. ಈಗ LCM ತೆಗೆದ ಮೇಲೆ ನಮಗೆ ಏನಾಗುತ್ತೆ? 20 LCM ಆತಂದ್ರೆ /20. ಇಲ್ಲಿ ಮೇಲ್ಗಡೆ ಎಷ್ಟಾಗುತ್ತೆ? 30 - 8 ಆಯಿತು ಅಂದರೆ 22/10 ಅಂತಂದ್ರೆ 20 ಅಂತಂದ್ರೆ 2 10 2 11 ಅಂತಂದ್ರೆ 1.1 ಇಸ್ ದಿ ಫೈನಲ್ ಆನ್ಸರ್. ಸೊ ಈ ರೀತಿ ಕ್ವಶನ್ಗಳು ಬಂದವ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಮಾಡೆಲ್ ಟೆಸ್ಟಲ್ಲಿ ಯಾವ ಥರ ಕ್ವಶನ್ಗಳಿದಾವಲ್ಲ ಆ ಥರದ ಪ್ರಶ್ನೆಗಳು ಮಾತ್ರ ನಿಮಗೆ ಬಂದಂಥವು. ಓಕೆ, ಈಗ ನೋಡಿರಿ ಇನ್ನೊಂದು ಕ್ವಶನ್ ಯಾವ ಥರ ಅದ. 2 ಗಂಟೆಗಳಲ್ಲಿ ಎಷ್ಟು ಹೋಗುತ್ತಪ್ಪ ಅಂದ್ರೆ 120 ಕಿಲೋಮೀಟರ್ ಚಲಿಸ್ಬೋದು. ಹಾಗಾದ್ರೆ 1 ಗಂಟೆ ಒಳಗೆ ಎಷ್ಟು ಚಲಿಸ್ಬೋದು ಅಂದ್ರೆ ಅದರ ಅರ್ಧ 60 ಕಿಲೋಮೀಟರ್/h. 60 ಕಿಲೋಮೀಟರ್ಸ್.
ಈ ಥರ ಕ್ವಶನ್ಗಳನ್ನು ಕೇಳಿರುವಂಥದ್ದು. ಮತ್ತು ಯಾವ ಥರ ಕ್ವಶನಪ್ಪ ಅಂತಂದ್ರೆ, ಈಗ ಸರಣಿ ಒಳಗೆ ನೀವು ಹೋದ್ರಿ ಅಂತಂದ್ರೆ, ರೀಸನಿಂಗ್ ಒಳಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಬಂದಂಥದ್ದು ನೋಡಿರಿ 4, 16, 64 ಮತ್ತು 256 ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ಮಾಡಿರುವಂಥದ್ದು ಏನಪ್ಪ ಅಂದ್ರೆ ಇಂಟು 4 ಮಾಡಿರುವಂಥದ್ದು. ಈಗ ನಾ ಇದಕ್ಕೆ ಇಂಟು 4 ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದ್ರೆ 1024 ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತು ಸರಣಿ ಒಳಗೆ ಅಂತಂದ್ರೆ ಅದು ಒಂದು ಕಳಿಸಿರುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರೀಸನಿಂಗ್ ಒಳಗೆ ಹೋಗೋಣ ಒಂದೆರಡು ಕ್ವಶನ್ಗಳನ್ನು. ರೀಸನಿಂಗ್ ಒಳಗೆ ಆಲ್ಮೋಸ್ಟ್ ಎಲ್ಲರೂ ಟಚ್ ಮಾಡಿದ್ದಾರೆ ಕ್ವಶನ್. ಡೋಂಟ್ ವರಿ, ಎಲ್ಲ ಮ್ಯಾಥ್ಸ್ ರೀಸನಿಂಗ್ ಅಂತೂ ಮಾಡೆಲ್ ಟೆಸ್ಟನ್ನು ಯಾರು ನೋಡಿದಾರಲ್ಲ ಇಲ್ಲಿವರೆಗೂ ಕ್ಲಾಸಸ್ಸನ್ನು ಎಲ್ಲವೂ ಅವರು ಎಲ್ಲರೂ ಹೇಳಿರುವಂಥದ್ದು ಅಂದರೆ ಸರ್ 19 ಕ್ವಶನ್ 20ಕ್ಕೆ 19 ಕ್ವಶನ್ ಟಚ್ ಮಾಡಿದ್ದೀನಿ ಅಂತೇಳಿ ಹೇಳಿರುವಂಥದ್ದು. ನೋಡಿರಿ ಅಲ್ಲಿ ಕೆಲವೊಂದು a² + b² ಫಾರ್ಮುಲಾ ಹೇಳಿರುವಂಥದ್ದು. ಅದ್ರ ಮೇಲೆ ಕ್ವಶನ್ಸನ್ನು ಒಂದು 2-3 ಕ್ವಶನ್ಗಳು ಬಂದಿದ್ದಾವೆ. ಅಲ್ಲಿ ಯಾವ ರೀತಿ ನೋಡಿರಿ, x + 1 / x² minus x minus 1 divided by x whole square equal to question mark. ಇಲ್ಲಿ ಫಾರ್ಮುಲಾ ಅದ ರೀ, ಏನದ a plus b whole square minus a minus b whole square equal to 4ab. ಸೊ ಈ ಫಾರ್ಮುಲಾ ಹಾಕಿ ನೀವು ಮಾಡುವಾಗ ಮತ್ತು ಈ ಟಾಪಿಕ್ನಾಗ ಮತ್ತೆ ಯಾವ್ದು ಕ್ವಶನ್ ಬಂದದ ಅಂತಂದ್ರೆ ಇಲ್ಲಿ ಒಂದು ಇನ್ನೊಂದು ಅದ ಏನಪ್ಪ ಅಂತಂದ್ರೆ 3p² plus 4q² to the power of 2 plus 3p² minus 4q² ಸೊ ಈ ರೀತಿ ಕ್ವಶನ್ಗಳನ್ನು ನಿನಗೆ ಭಾಳಷ್ಟು ಜನ ಕೇಳಿರುವಂತಹ ಪ್ರಶ್ನೆಗಳಂತ ಹೇಳಿರುವಂಥದ್ದು. ಇನ್ನು ಮತ್ತು ಸ್ವಲ್ಪ ರೀಸನಿಂಗ್ ಒಳಗೆ ಯಾವ ಥರ ಕ್ವಶನ್ ಬಂದವ ಅಂತ ಹೇಳಿದ್ದಾಯಿತು. ಇನ್ನು ಅಲ್ಲಿ ಎತ್ತರದ ಮುಖಾಂತರ ನಿಮ್ಗೆ ಹೇಳ್ತಿಲ್ಲ, ಮೊದಲನೇ ಸಾಲಿನಲ್ಲಿ ಇಷ್ಟು ಜನ ಅದಾರ, ಮಾಡೆಲ್ ಟೆಸ್ಟಲ್ಲಿ ಯಾವ ಥರ ಕ್ವಶನ್ ಬಂದವ ಅದೇ ಥರ ಕ್ವಶನ್ಗಳನ್ನು ಕೇಳಿರುವಂಥದ್ದು. ನೆಕ್ಸ್ಟು ಈಗಾಗಲೇ ನೋಡಿರಿ, ರಾಷ್ಟ್ರಪತಿಗಳು ಪ್ರೆಸೆಂಟ್ ಈಗ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು ಅಂಥೇಳಿ ಗೊತ್ತಿರಬೇಕು. ಓಕೆ, ಆಮೇಲೆ ಹಿಸ್ಟ್ರಿಯಲ್ಲಿ ಕೇಳಿರುವಂಥದ್ದು ಕೆಲವು ಯಾವುದೋ ಯುದ್ಧದ ಬಗ್ಗೆ ಕೇಳಿರುವಂಥದ್ದು ಅಂತ ಹೇಳಿದ್ದಾರೆ. ಅವರ ಇಸ್ವಿಯನ್ನು ಕೇಳಿದ್ದಾರೆ ಅಂತೇಳಿ ಹೇಳಿರುವಂಥದ್ದು. ಯಾಕಂದ್ರೆ ಭಾಳಷ್ಟು ಜನ ಕ್ವಶನ್ಗಳು ನೆನಪಿರೋದಿಲ್ಲ, ಆದ ಕಾರಣ ಇಷ್ಟೇ ಎಸ್. ಮತ್ತೇನಪ್ಪ ಕೇಳಿರುವಂಥದ್ದು ಅಂದ್ರೆ ಪ್ರೆಸೆಂಟು ನಮ್ಮ ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ಅತಿ ಉದ್ದವಾದ ಗಡಿಯನ್ನು ಹೊಂದಿರುವಂತಹ ದೇಶ ಯಾವುದು ಅಂತಂದ್ರೆ ಬಾಂಗ್ಲಾದೇಶ. ಓಕೆ, ಇದನ್ನು ಕೂಡ ಕೇಳಿರುವಂಥದ್ದು. ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿರ್ತವೆ. ಅಂತಾರಾಷ್ಟ್ರೀಯ ಚಲನಚಿತ್ರದ ಬಗ್ಗೆ, ಅಂತಾರಾಷ್ಟ್ರೀಯ ಚಲನಚಿತ್ರದ ಜೀವಮಾನ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಚಲನಚಿತ್ರ ಜೀವಮಾನ ಪ್ರಶಸ್ತಿಯನ್ನು ಯಾರಿಗೆ ಪಡೆದಾರ? ಜೀವಮಾನ ಪ್ರಶಸ್ತಿ ಯಾವುದು ಅಂತಾರಾಷ್ಟ್ರೀಯ ಅಂದ್ರೆ 56ನೇದು ಕೇಳಿರುವಂಥದ್ದು. ಅವರು ಕನ್ಫ್ಯೂಸ್ ಆಗಿ ಅದನ್ನು ಮರ್ತಿದ್ದಾರೆ, ಒಬ್ಬರು ಹೇಳಿದ್ದಾರೆ. ಜೀವಮಾನ ಪ್ರಶಸ್ತಿ ಯಾರು ತೊಗೊಂಡಾರ ಅಂದ್ರೆ ರಜನಿಕಾಂತ್ ಅವರು ತೊಗೊಂಡಾರ. ಓಕೆ, ಡನ್. ಅಂದ್ರೆ ವೆಲ್ಲೂರು ದಂಗೆ ಯಾವಾಗ ನಡೀತು ಅಂತೇಳಿ ಕೇಳಿದ್ದು 1806ರಲ್ಲಿ ನಡೆದದ. ಸೊ ಈ ರೀತಿ ಕ್ವಶನ್ಗಳನ್ನು ನೀವು ನೋಡ್ತಾ ಹೋದರೆ ಏನಪ್ಪ ಅಂತಂದ್ರೆ ಒಂದು ನಿಮಗೆ ಗೊತ್ತಾಗುತ್ತೆ, ಆಫೀಸಿಯಲ್ಲಿ ಬಿಟ್ಟಂತಹ ಮಾಡೆಲ್ ಟೆಸ್ಟ್ ಏನದವಲ್ಲ ಅದರಲ್ಲಿ ಭಾಳಷ್ಟು ಕ್ವಶನ್ಗಳನ್ನು ರಿಪೀಟ್ ಆಗಿರುವಂಥದ್ದು. ಮತ್ತು ಅದೇ ರೀತಿ ಕರೆಂಟ್ ಅಫೇರ್ಸ್ ಕೂಡ ಭಾಳಷ್ಟು ಕೇಳಿರುವಂಥದ್ದು. ಯಾವಪ್ಪ ಅಂದ್ರೆ ಪ್ರಚಲಿತ ಘಟನೆಗಳು. ಓಕೆ, ಅದೇ ರೀತಿ ನಾಳೆ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳು ಯಾರ್ಯಾರಿದಿರಲ್ಲ ಸ್ವಲ್ಪ ಒಂದು GK ಹಾಗೂ ಸೈನ್ಸ್ ಸಂಬಂಧಪಟ್ಟಂತಹ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಎಷ್ಟು ಈಸಿ ಮೆಥಡ್ ಅದಾವಲ್ಲ ಮಾಡೆಲ್ ಟೆಸ್ಟಲ್ಲಿ ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದೀನಿ. ಜಸ್ಟ್ ನೋಡ್ಕೊತ ಹೋಗ್ರಿ, ಯಾರೂ ಸೊಲ್ಯೂಷನ್ ಮಾಡಬೇಡ್ರಿ. ಕ್ವಶನ್ಗಳನ್ನು ಅದೇ ಥರ ರಿಪೀಟ್ ಮಾಡುವಂತಹ ಚಾನ್ಸಸ್ ಎಲ್ಲ ಇದೆ, ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು. ಮತ್ತು ನಾಳೆ ಯಾರ್ಯಾರು ಎಕ್ಸಾಮ್ ಬರೀತೀವಿ ಎಲ್ಲರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಅದೇ ರೀತಿ ಅವರು ಕೂಡ ನಾಳೆ ಬರೆದು ಯಾವ ಥರ ಕ್ವಶನ್ ಬಂದಿದ್ದು ಅಂತೇಳಿ ಮೆಸೇಜ್ ಮುಖಾಂತರ ಹೇಳ್ರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.